ಇವತ್ತೇ ಆ ಟೊಮೆಟೊ ಎಲ್ಲ ಖಾಲಿ ಆಗಬೇಕಾ? ಈ ಹುಡುಗ ಬೇರೆ ಆ ಟೊಮೆಟೊ ಬಾತ್ ಮಾಡು ಅಂತವ ತಲೆ ತಿಂತಾವನೆ. ನೋಡಿದ್ರೆ ಟೊಮೆಟೊ ಬೇರೆ ಇಲ್ಲ. ಏನು ಮಾಡೋದಪ್ಪ? ಸಾವಿತ್ರಿ ತಗೋ ಹೋಯ್ತೋ ಏನೋ, ಸಾವಿತ್ರಿ ಮನೇಲಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅವಳು ತಗೋ ಇದ್ದದೆ ಏನೋ ಗೊತ್ತಿಲ್ಲ. ನೋಡೋಣ, ಇದ್ರೆ ತೆಗಿಸ್ಕೊಂಡು ಹೋಗೋಣ. ಇಲ್ಲ ಅಂತಂದರೆ ನಿಂಬೆಹಣ್ಣು ಐತಲ್ಲ, ಒಂದಿಟ್ಟು ನಿಂಬೆಹಣ್ಣು ತೆಗಿ, ಚಿತ್ರಾನ್ನ ಮಾಡಿ ಕೊಟ್ಟು ಕಳಿಸ್ತೀನಿ. ತೆಗಿ. ಎಲ್ಲಿಂದ ಮಾಡೋದು ಇಲ್ದಿರೋದು? ಗಿಡದಲ್ಲಾರು ಬಿಟ್ಟೈತೆ ಅಂತಂದರೆ ಗಿಡದಲ್ಲಿ ಬಿಟ್ಟಿರೋದು ಯಾರೋ ಹಾಳಾದ್ರೆ ಕಿತ್ಕೊಂಡು ಹೋಗೋರೆ. ಯಾರು ಕಿತ್ಕೊಂಡು ಹೋಗೋರೆ ಏನೋ ಗೊತ್ತಾಯ್ತಾ ಇಲ್ಲ. ಇನ್ನೇನು ಮಾಡೋದು? ಸಾವಿತ್ರಿ ತಾವು ಇಸ್ಕೊಂಡು ಹೋಗೋಣ. ತೆಗಿ. ಸಾವಿತ್ರಿ, ಇಲ್ಲ ಸಾವಿತ್ರಿ. ಇದೇನಪ್ಪ ಇದು? ಸುಮ್ಮ ಇವತ್ತು ಬಿರ್ನಿಯ ನಮ್ಮ ಮನೆ ಕಡೆಗೆ ಬಂದೋಳಲ್ಲ, ಈಟ್ ಬಿರ್ನೆ ಬಂದೋಳೆ. ಏನಾಯ್ತು ಏನೋ? ಕೇಳುವ ಒಂದಿಟ್ಟು. ಇದೇನೆ ಸುಮ್ಮ, ಏನಾತೆ? ಅಲ್ಕಣೆ, ಇದ್ಯಾಕೆ ನಮ್ಮ ಮನೆ ತೊಗೊಂಬಂದಿದ್ದಿ ಈಟ್ ಬೆಳ್ಗಡೆ? ಏನಾತೆ? ಏನು ಇಲ್ಲ ಕಣೆ, ನೀನು ಯಾಕೆ ಹಂಗೆ ಗಾಬರಿ ಐತೆ ಒಳ್ಳೆಯ? ಏನು ಅಂತಂದರೆ ನಮ್ಮ ಮಂಜಂದು ಇದ್ದಿದ್ದೇರು ಆಗಲ್ವೇ, ಇವತ್ತು ಟೊಮೆಟೊ ಬಾತ್ ಬೇಕು ಅಂತ ಆಟ ಮಾಡ್ಕೊಂಡು ಕುಂತಾನೆ. ನೋಡಿದ್ರೆ ಟೊಮೆಟೊ ಎಣ್ಣೆ ಇಲ್ಲ ಮನೇಲಿ. ಇತ್ಲ ಕಡೆ ಆ ಗಿಡದಲ್ಲಿ ಹೋಗಿ ನೋಡೋಣ ಅಂತಂದರೆ ಅಲ್ಲೂ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಾರ ಕಣೆ. ಒಂದು ಟೊಮೆಟೊ ಏನಿಲ್ಲ. ಏನು ಟೊಮೆಟೊ ಬಾತ್ ಮಾಡೋಣ ನಾನು? ಅದಕ್ಕೆ ನಿಂತವೇನಾದ್ರು ಇದ್ದದ ಅಂತವಾ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣೆ. ವಾ, ಟೊಮೆಟೊ ಏನು ಕೇಳ್ಕೊಂಬಂದ್ಯಾ? ನಾನು ಇದೇನಪ್ಪ ಇಷ್ಟೊತ್ತಲ್ಲಿ ಬಂದಳೆ ಅಂತ ಅಂದ್ಕೊಂಡೆ. ಅಲ್ಲ ಕಣೆ, ನಮ್ಮ ಮನೆಗೂ ಟೊಮೆಟೊ ಏನಿಲ್ಲ ಕಣೆ. ನಮ್ಮ ಮನೆದು ನಾಳೆಗೆ ಪ್ಯಾಟಿಗೆ ಹೋಗಿ ಬರ್ತೀನಿ ಅಂತ ಅದಕ್ಕೆ ಹೋದ್ರೋಗ್ಲಿ ಅತ್ತಗೆ ಅಂತ ಹುಣ್ಸೆ ಹಣ್ಣು ಹಾಕಿ ಸಾರು ಮಾಡಿದ್ದೆ ನೆನ್ನೆ ಇನ್ನು ಎಲ್ಲಿಂದ ತರೋಣ ಟೊಮೆಟೊ ಅಂತ ತರೋಕ್ಕೆ ಅಂತ ಹೋಗೋಕ್ಕಾಯ್ತದ ಅಂತ ಸುಮ್ಮನೆ ಅದೇ ನಾನು ಹುಣ್ಸೆ ಹಣ್ಣು ಹಾಕಿ ಮಾಡಿದ್ದೆ ಕಣೆ ಸಾರನ್ನ. ಏನು ಮಾಡೋದು ಇವಾಗ? ನಮ್ಮ ಮನೇಲೂ ಇಲ್ವಲ್ಲೇ. ಏನಾರು ಒಂದು ಮಾಡಿಕ್ಕೆ ಹೋಗತ್ತೆಗಿ. ಅವ್ನು ಯಾವಾಗಲೂ ಇದ್ದಿದ್ದೀಯ, ಅದು ಯಾಕೆ ಹಂಗೆ ಆಟ ಮಾಡೋದು ಕಲ್ತಾನೆ ಏನೋ ಕಾಣೆ ಕಣಪ್ಪ ನಿಮ್ಮ ಮಂಜ. ಎಲ್ಲದಕ್ಕೂ ಅದೇ ಬೇಕು ಇದೇ ಬೇಕು ಅಂತ ಆಟ ಮಾಡ್ಕೊಂಡು ಕೂತ್ಕೊಂತಾರೆ. ಹಂಗೆ ಮುದ್ದಿನ ಮಗ ಅಂತವ ಒಬ್ಬನೇ ಅಂತವ ಸಾಕ್ಬಿಟ್ಟಿದ್ದೀರಿ ಚೆನ್ನಾಗಿ. ಅದಕ್ಕೆ ಹಿಂಗೆಲ್ಲ ಅನ್ಸ್ತಿರೋ ತಗ ನಿಮ್ಮನ್ನ ಕಣೆ. ನಾನು ಅದನ್ನೇ ಹೇಳ್ತೀನಿ. ಇವ್ರು ಇದ್ದಾರಲ್ಲ ನಮ್ಮ ಅತ್ತೆ ಮಾವ, ಅವ್ರದ್ದೇ, ಅವ್ರ ಅಜ್ಜ ಅಜ್ಜಿ ಎಲ್ಲದಕ್ಕೂ ಮುದ್ದು ಮಾಡೋದೇ ಆ ಹುಡುಗನ. ತರಕಾರಿ ಫ್ರೆಶ್ ತರಕಾರಿ ಬಂದು ಎತ್ಕೊಂಡ್ರಮ್ಮ. ಯಾರಿಗಾರು ಬೇಕಾ ತರಕಾರಿ? ಈರುಳ್ಳಿ, ಟೊಮೆಟೊ, ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಎಲ್ಲ ಥರದ್ದು ತರಕಾರಿ ಐತೆ. ಬೆಂಡೆಕಾಯಿ, ನುಗ್ಗೆಕಾಯಿ ಎಲ್ಲ ಐತೆ. ತರಕಾರಿ ಫ್ರೆಶ್ ಆಗಿ ಬಂದೈತೆ ನೋಡ್ರಮ್ಮ, ತಗೊಳ್ರಮ್ಮ ತರಕಾರಿ. ಅಲ್ಲಿ ನೋಡಿ, ಇದೇನಿದು ಬರಗಾಲದಲ್ಲಿ ನೀರು ಬಂದಂಗೆ ಈ ವಯ್ಯ ಕರೆಕ್ಟ್ ಟೈಮಿಗೆ ಬಂದನು ನೋಡು. ನಮ್ಗೆ ಹೆಂಗವ ನೀನು ಟೊಮೆಟೊ ಇಲ್ಲ ಅಂತಿದ್ದೆ. ನಡಿಯತ್ತಾಗ ನಾನು ಒಂದಿಟ್ಟು ತರಕಾರಿ ತಗೊಂಬಿಡ್ತೀನಿ. ನಮ್ಮ ಮನೆಯದು ಯಾವಾಗ ಹೋಯ್ತದೆ ಏನೋ ಪ್ಯಾಟಿಗೆ. ಇವತ್ತು ತರಕಾರಿ ಸಾರಾದರೂ ಮಾಡ್ತೀನಿ ತೆಗಿ. ನಡಿ ತರಕಾರಿ ತಗೊಂಡು ಬಂದೈತೆ ನೋಡಲಿ. ಟೊಮೆಟೊ ಹಣ್ಣು ತಗೋ ನಡಿ ಬೇಗ. ಕಣೆ ಸಾವಿತ್ರಿ, ಇರು ಒಂದಿಟ್ಟು ನಾನೇ ಕರಿತೀನಿ ಇಲ್ಲಿಗೆ ಬಾ ಅಂತವ. ಅಣ್ಣ ತರಕಾರಿ ಅಣ್ಣ ಬಾರಣ ಇಲ್ಲಿಗೆ. ಆಗಲ್ಲ ಲೇ ಸುಮಾ, ಇದೇನೆ ಟೊಮೆಟೊ ಹಣ್ಣು ತರಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ತರಕಾರಿ ವಯ್ಯನೇ ಕರೆದ್ಬಿಟ್ಟಿದ್ಯಲ್ಲೇ. ನೋಡು, ನೀನು ಹೇಳಿದ್ಕೆ ತರಕಾರಿ ವಯ್ಯನೇ ಬಂದ್ಬಿಟ್ಟನ ತೆಗಿ. ಅತ್ತೆ ನೀವು ಯಾವಾಗ ಬಂದ್ರತ್ತೆ? ನಾನು ಇವಾಗ ಇವಾಗಿನ ಸತ್ ಕೇಳಿಸನಲ್ಲ, ತರಕಾರಿ ಅಂತಿದ್ನಲ್ಲ. ಹೊಸಿ ತರಕಾರಿ ತಗೊಂಡು ಹೋಗೋಣ ತಕ್ಕ ಟೊಮೆಟೊ ಹಣ್ಣು ಒಂದೇ ತಂದ್ಬಿಡ್ತೀಯನೋ ನೀನು ಅಂತವಾ ಬಂದೆ ಕಣೆ. ತರಕಾರಿ ಏನಾದ್ರು ಇದು ತಗಾತೆಗಿ. ಏನಾದ್ರು ಗೊಜ್ಜು ಸಾಂಬಾರು ಎಲ್ಲ ಮಾಡೋಕ್ಕಾಯ್ತದೆ. ಈ ರಂಗಜ್ ಬೇರೆ ಯಾವತ್ತು ಓದೋದು ಏನೋ ಪಾರ್ಟಿ ಗೊತ್ತಿಲ್ಲ. ಯಾಕೆ ಕಾಯ್ಕೊಂಡು ಕೂತ್ಕೊಳ್ಳೋದವ ಅಜ್ಜನ ಬೇರೆಯಾ? ಇಲ್ಲೇ ಎಲ್ಲವ ಚಂದಾಗವಲ್ಲ, ತಗಾತೆಗಿ. ಸರಿ ಕಣ್ರತೆ, ಆಯಿತು ತಗತೀನಿ. ನೀನು ಸುಮ್ಮನೆ ನಿಂತ್ಕ, ಏನು ಮಾತಾಡೋಕೆ ಹೋಗ್ಬೇಡ. ಇವೈ ಗೊತ್ತು ನನಗೆ. ಚೌಕಾಸಿ ಮಾಡಲಿಲ್ಲ ಅಂದರೆ ಜಾಸ್ತಿ ರೇಟಿಗೆ ಹಾಕೊಳ್ಬಿಡ್ತಾನೆ. ಸುಮ್ಮನೆ ನಿಂತ್ಕ, ನಾನೇ ಕೇಳ್ತೀನಿ. ಎಲ್ಲ ಬಾಯಿ ಕಡಿಕೆ. ಲೇ ಸಾವಿತ್ರಿ, ಬಾರಿ ಕಡಿಕೆ. ಏನು ಇವಳು ದೊಡ್ಡದಾಗಿ ವ್ಯಾಪಾರ ಮಾಡೋಂಗೆ ಹೋಗಿ ಮುಂದಕ್ಕೆ ನಿಂತಾಳೆ. ಬಾರಿ ಹಿಂದಕ್ಕೆ. ಮೊದಲು ನಾನು ವ್ಯಾಪಾರ ಮಾಡ್ತೀನಿ, ಆಮೇಲೆ ನೀನು ತಗೊಂಡು ಹೋಗೋದು ಬಾ. ಸರಿ ಕಣ್ಗೌರಕ್ಕ, ನಿಂದೆ ನಡೀಲಿ ಬಾ. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ದೆಲ್ಲ ಎಲ್ಲ ನಡ್ಸಕ್ಕೆ ಬಿಡ್ತೀನಿ. ನೀನು ಇರೋ ಗಂಟವ ಬಾರವ. ಆಯ್ತದ ಎಷ್ಟು ಚೌಕಾಸಿ ಮಾಡ್ತೀಯ ಅದು ಎಷ್ಟು ಕಡಿಮೆ ಕೊಡಿಸ್ತೀನಿ ನೋಡ್ತೀನಿ. ಏನಾರು ಪ್ಯಾಟಿಗಿಂತವ ಜಾಸ್ತಿ ರೇಟಲ್ಲಿ ಕೊಡಿಸು. ನಿನ್ಗೆ ಐತೆ ನಿನಗೆ. ಆಯ್ತು ಕಣ್ಣು ನೋಡುವಂತ ಬಾರೆ. ಏನಣ್ಣ ಚೆನ್ನಾಗಿದ್ದೀರಣ್ಣ? ಗೊತ್ತಾತ ನಾನು ಯಾರು ಅಂತವ? ಅಯ್ಯೋ ಗೌರಕ್ಕ, ನೀನು ಗೊತ್ತಾಗ್ದಾನೆ ಇರುತ್ತೇನಕ್ಕ. ಇಡೀ ಊರಿಗೆ ಗೊತ್ತು ನೀನು. ಗೊತ್ತಾಗಿಲ್ಲ ಅಂತ ಹೇಳ್ತೀಯಲ್ಲಕ್ಕ, ನನಗೆ ಗೊತ್ತಾಗ್ದಂಗೆ ಇರುತ್ತಾ ಏನಕ್ಕ? ಚೆನ್ನಾಗಿದ್ಯಾ? ಅಯ್ಯೋ ಹೆಂಗೋ ಹಿಂಗಿದ್ದೀನಿ ನೋಡಪ್ಪ. ಯಾಕೆ ಇಷ್ಟು ದಿನ ಆದ್ರೂ ಊರ ಕಡೆಗೆ ತಿರುಗಿ ನೋಡಿರಲಿಲ್ಲ, ಈಗ ಬಂದಿದ್ದಿ ತರಕಾರಿ ಮಾರ್ಕೊಂಡು. ಏನು ಸಮಾಚಾರ? ಏನಾದ್ರು ತೊಂದ್ರೆಗಿಂದ್ರೇನೇನಪ್ಪ? ಏನು ತೊಂದರೆ ಇಲ್ಲ ಕಣ್ಗೌರಕ್ಕ. ಏನಂತಂದರೆ ಹೊಸ ದಿನ ಹುಷಾರಿರಲಿಲ್ಲ. ನನಗೆ ಬೇರೆ ಹಾರ್ಟ್ ಆಪ್ರೇಷನ್ ಆಯಿತು. ಹಂಗಾಗಿ ಬರೋಕ್ಕಾಗಿರ್ಲಿಲ್ಲ ನೋಡು ತರಕಾರಿ ತಗೊಂಡು. ಅದಕ್ಕೆ ಇವಾಗ ಬಂದೆ ಕಣಕ್ಕ. ಅಲ್ಲ ಕಣ್ಲ, ನಿನಗೆ ಹಾರ್ಟ್ ಆಪ್ರೇಷನ್ ಆಗಿತ್ತೇನಪ್ಪ? ಅಯ್ಯೋ ರಾಮ್ವೆ, ಈ ಕಾಲದಲ್ಲಿ ಯಾರ್ಯಾರಿಗೆ ಎಂತೆಂಥ ಕಾಯಿಲೆ ಬರ್ತದೆ ಅಂತ ಹೇಳೋಕ್ಕಾಗಕ್ಕಿಲ್ಲ ಕಣಪ್ಪ. ಇಷ್ಟು ಸಣ್ಣಕ್ಕಿದೆಯಾ ನೀನು. ಅದು ಅಲ್ದೇ ಓಡಾಡ್ಕೊಂಡು ವ್ಯಾಪಾರ ಮಾಡ್ತೀಯಾ, ಚೆನ್ನಾಗೇ ವ್ಯಾಯಾಮ ಮಾಡ್ದಂಗೆ ಆಗ್ತದೆ ಓಡಾಡ್ದೆಯಾ. ಇನ್ನೇನು ಇದ್ದದು ಅಂತವ, ಕೊಬ್ಬಿದ್ದದು ಅಂತವ ಹಾರ್ಟ್ ಆಪ್ರೇಷನ್ ಆತಪ್ಪ ನಿನಗೆ?
ಅಯ್ಯೋ ಗೌರಕ್ಕ ಹಂಗೆ ಹೇಳೋಕ್ಕಾಗಲ್ಲ ಕಣಕ್ಕ. ಸಣ್ಣಗಿದ್ರ ತಕ್ಷಣ ಸಾಯಕ್ಕಿಲ್ಲ ಅಂತ ಹೇಳೋಕ್ಕಾಗತ್ತಾ? ಏನು ಸಣ್ಣಗಿದ್ರು ಕೊಬ್ಬು ಅಂತಂದರೆ ಕೊಬ್ಬು ಆ ಥರ ಕೊಬ್ಬು ಬರಲ್ಲ ಕಣಕ್ಕ. ಟೆನ್ಷನ್ ಇರುತ್ತೆ ನೋಡು, ಟೆನ್ಷನ್ಗೆ ಅರ್ಧ ಆಟೋ ಅದು ಇದು ಏನೇನಾದ್ರು ತೊಂದರೆ ಆಗ್ತಿರುತ್ತೆ. ಇರಲಿ ಬಿಡಕ್ಕ, ಏನು ಮಾಡೋಕ್ಕಾಗುತ್ತೆ, ಎಲ್ಲವ ಇದ್ದಿದ್ದೆ ಅಲ್ವೇ ಜೀವನದಲ್ಲಿ, ಎಲ್ಲ ನೋಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ಇರಲಿ ತಗೊಳಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಹುಷಾರಾಗಿರು, ಜಾಸ್ತಿ ಓಡಾಡಕ್ಕೆ ಹೋಗ್ಬೇಡ, ಬಾರ್ಗೀರು ಎತ್ತಬೇಡ. ಭಾರ ಎತ್ತಂಗಿಲ್ಲ, ಆಟ ಆಪ್ರೇಷನ್ ಆದಮೇಲೆ ಅಂತಾರಲ್ಲ, ಭಾರ ಎಲ್ಲ ಎತ್ಬೇಡ್ಕಣಪ್ಪ ಜಾಸ್ತಿಯಾ. ಎಷ್ಟು ಆಗ್ತದಷ್ಟು ಮಾಡು. ಏನು ಮಕ್ಳು ಮರಿಗೆ ಅಂತವ ನಾವು ಮಾಡ್ಕೊಂಡು ಹೋಗೋದಷ್ಟೇ. ಎಲ್ಲ ಮಾಡಿಟ್ರು ಕೊನೆಗೆ ನಮ್ಮ ಕೈಲಿ ಚೊಂಬೆ ಸಿಗತ್ತಾಗ. ಕಣಕ್ಕ, ಏನು ಮಾಡೋದು ಹೇಳು. ಇರಲಿ ತಗ. ಏನೇನು ಬೇಕು ಹೇಳಕ್ಕ. ಇದೇನಪ್ಪಿದು ಕ್ಯಾರೆಟ್ ಎಲ್ಲವ ಹಿಂಗೆ ಬತ್ತೋಗಿರೋ ತಂದಿದೆಯಲ್ಲ. ಹೆಂಗಿದ್ರು ಹಳ್ಳಿ ಹೆಂಗಸರು ಹಳ್ಳಿ ಮುಕ್ಕಳು ಏನೂ ಗೊತ್ತಾಗಕ್ಕಿಲ್ಲ, ಹೆಂಗೋ ತಗೊಂಡು ಹೋಯ್ತವೆ ಅಂತವೇನೋ. ಇಂಥ ಬಾಡೋಗಿರೋದನ್ನ ಯಾರು ತಗೊಂಡರು? ಒಳ್ಳಿಲೆ ಕಣಪ್ಪ ನಾವೆಲ್ಲವ ಬೆಳೆಯೋದು. ನೆನ್ಪದ ನಿಂಗೆ ಸೊಪ್ಪು ಬೇರೆ ತಂದಿದ್ಯಾ? ಅಯ್ಯೋ ಈ ಸೊಪ್ಪುಗಳು ನೋಡೋಕ್ಕಾಯ್ತಾಯಿಲ್ಲ, ಹಂಗವಲ್ಲಪ್ಪ. ಹೆಂಗೆ ಹೇಳ್ತೀಯ ಹೇಳು, ಕ್ಯಾರೆಟ್ ಹೆಂಗೆ ಹೇಳ್ತೀಯಾ? ಹಿಂಗೆ ಬಾಡೋಗಿರೋದೈತೆ ಬೇರೆಯಾ? ಅಕ್ಕೋ ಇದೇನಕ್ಕ ಹಿಂಗಂತ್ಯಾ? ಡೈರೆಕ್ಟಾಗಿ APMC ಆಡಿಂದವ ಇಲ್ಲಿಗೆ ತಂದಿದ್ದೀನಿ ಮೊದಲು, ಅಂಥದ್ರಲ್ಲಿ ಬಾಡೋಗೈತೆ ಅಂತೀಯಲ್ಲಕ್ಕ. ಇನ್ನು ಬಿಸಿಲು ಬಂದಿಲ್ಲ, ಏನೂ ಇಲ್ಲ, ಬೆಳಗ್ಗೆ ತಂದಿದ್ದೀನಿ ನಾನು, ಅದಕ್ಕೆ ಪ್ರೆಸ್ ಆಗಿರಲಿ ಅಂತವ. ನೀನೇನಕ್ಕೆ ಹಿಂಗಂತಿ ಬಾಡೋಗೈತೆ ಅಂತವ? ಓ ಸರಿಯಾಗಿ ಹೇಳ್ತಿದ್ದಿ ಬಿಡಕ್ಕ ನೀನುವೇ. ಹಂಗಲ್ ಕಣವು, ಬಾಡೋಗಿರಂಗೆ ಕಾಣ್ತು, ಅದಕ್ಕೆ ಹೇಳ್ದೆ. ಹೆಂಗೆ ಕೆ ಜಿ ಹೇಳು ಮೊದಲು. ಅಕ್ಕ ಗೌರಕ್ಕ, ನಿನಗೇನು ಜಾಸ್ತಿ ಹೇಳೋಕ್ಕಿಲ್ಲ ನಾನು. ಕ್ಯಾರೆಟು KGಗೆ 80 ಕಣಕ್ಕ. ಅಣ್ಣ ಇದೇನಣ್ಣ ಹಿಂಗೆ ಹೇಳ್ತಿದ್ಯಾ? ಜಾಸ್ತಿ ಹೇಳೋಕ್ಕಿಲ್ಲ ಗೌರಕ್ಕ ಅಂತಂದರೆ ನಮಗೆಲ್ಲವ ಜಾಸ್ತಿ ಹೇಳ್ತೀಯ ನೀನು. ಸರಿಯಾಗಿ ಹೇಳ್ತಿದ್ದಿ ಬಿಡೋಣ ಹಂಗಾರೆ. ಹಂಗೇನು ಅಂದಿಲ್ಲ ಕಣಕ್ಕ, ನೀನು ಏನೇನೋ ಅಂದ್ಕೊಬೇಡ. ಎಲ್ಲರಿಗೂ ಒಂದೇ ರೇಟ್ ಹೇಳೋದು ನಾನು. ಹಂಗೆ ಅಂದೆ ಅಷ್ಟೇ, ಬಾಯಿ ಮಾತಿಗೆ ಅಂದೆ ಕಣಕ್ಕ. ನೀನು ಏನೇನೋ ಅಂದ್ಕೊಂಡು ಆಮೇಲೆ ಏನು ಬೇಕು ಬಾರಕ್ಕ, ತಗೋಬಾರಕ್ಕ ಬಿರ್ನೆ. ನೋಡಪ್ಪ ಹೆಂಗೆ ತಿಳಿಸ್ತೀಯ ಮಾತನ್ನ. ಚೆನ್ನಾಗೇ ತಿಳಿಸ್ತೀಯ ಬಿಡಪ್ಪ ಮಾತನ್ನ. ಆಯ್ತು, 1 kg ಅಷ್ಟು ಕ್ಯಾರೆಟ್ ಹಾಕು. ಆಮೇಲೆ ಇನ್ನೇನು ಹುಳ್ಳಿಕಾಯಿ ಹೆಂಗೆ? ಅಕ್ಕ ಹುಳ್ಳಿಕಾಯಿ 40 ರೂಪಾಯಿ KG ಕಣಕ್ಕ. ಅಣ್ಣ ನೀನೇನು ಬಾಡ್ ಮಾರಕ್ಕೆ ಬಂದಿದ್ಯಾ ಏನು ಅಂತವ? ತರಕಾರಿನ ಇಲ್ಲ ಬಾಡ್ ಮಾರ್ತಿದ್ಯಾ? ಕ್ಯಾರೆಟ್ ನೋಡಿದ್ರಿ 80 ಅಂತಿದ್ಯಾ, ಹುಳ್ಳಿಕಾಯಿ 40 ಅಂತಿದ್ಯಾ. ಏನು ವ್ಯಾಪಾರ ಮಾಡಕ್ಕೆ ಬಂದಿದ್ದೀಯ? ಏನು ಕತೆ ಅಂತವ ನೀನು? ನಮ್ಮನ್ನೇ ಲೂಟಿ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀಯ ಏನಣ್ಣ ನೀನು? ಆ ಹುಳ್ಳಿಕಾಯಿ ಎಲ್ಲವ ಬೊತ್ತ ಕುಂತವೆ, ಅಂಥದ್ರಲ್ಲಿ ಈಟೊಂದು ಹೇಳ್ತೀಯಣ್ಣ. ಯಾರು ತಗೊಂಡೋದು ನಿಂತವ ಈಟೊಂದು ಹೇಳೋದು ನೀನು? ನೋಡಿದ್ರೆ ಆ ಕೋಸ್ನೇ ಅಷ್ಟೊಂದು ತಗೊಂಬಂದು ಮಾಡ್ಕೊಂಡಿದ್ದೀಯ ಹಿಂಗೆ. ಅಯ್ಯೋ ಯಪ್ಪ ಕೋಸು ಆ ಸೊಪ್ಪು ಬಿಟ್ರೆ ಇನ್ನೇನು ತರಕಾರಿಲಿ ನಿಂತವ? ತರಕಾರಿ ಅಂತ ಬೇರೆ ಹೇಳ್ಕೊಂಡು ಬಂದಿದ್ಯಾ? ಇದೇನಿದು ಕೋಸುವೆ ಎಲ್ಲವ ಬಾಡೋಗವಲ್ಲ. ಏನು ಮಾಡೋರಂತ ಇದರಲ್ಲಿ? ಏನು ಸಾಂಬಾರು ಮಾಡೋಣ? ಇಷ್ಟೊಂದು ಕೋಸು ತಂದಿದ್ಯಲ್ಲಣ್ಣ, ಯಾರು ಮಾಡೋಣ ಸಾಂಬಾರು ಇದರಲ್ಲಿ? ಅಯ್ಯೋ ಅದೇನೋ ಗೋಬಿನೋ ಪಾಬಿನೋ ತಿಂತಾರಲ್ಲ, ಅದನ್ನ ಮಾಡ್ಕೊಂಡು ತಿಂತಾರೆ ಅಷ್ಟೇ ಇದರಲ್ಲಿ. ಇಷ್ಟೊಂದು ತಗೊಂಬಂದಿದ್ದೆ, ಯಾರು ತಗೊಂಡರು? ನಿನ್ನ ತಲೆ ಮೇಲೆ ಸುರ್ಕ ಎಲ್ಲದನ್ನೂ ಸರಿಯಾದ ಇದೆಯಾ ಬಿಡು ನೀನು ತೆಗಿ. ಹಂಗಲ್ಲ ಕಣಕ್ಕ, ಈಗೆಲ್ಲವ ಅದೇನೋ ಬ್ರಾಕ್ಲಿ ಅಂತವ ಏನೋ ತಿಂತಾರೆ ಕಣಕ್ಕ. ಅದು ಕಪ್ಪುದೈತಲ್ಲ ನೋಡೋದು, ಅದು ಕೋಸ್ ಥರನೇ. ಅದನ್ನ ಒಂಚೂರು ಒಗ್ಗರಣೆಗೆ ಹಾಕೊಂಡು ಏನೋ ಮಾಡ್ಕೊಂಡು ಬೇಯಿಸ್ಕೊಂಡು ತಿಂತಾರೆ ಕಣಕ್ಕ, ಒಳ್ಳೇದು ಅಂತ. ಈಗೆಲ್ಲ ಅದನ್ನೇ ಕೇಳ್ತಾರೆ, ಹಂಗಾಗಿ ತಂದೆ ಅಷ್ಟೇ. ಇಲ್ಲ ಅಂತಂದ್ರೆ ಏನು ತೊತ್ತಿರ್ಲಿಲ್ಲ ನಾನು. ಅಕ್ಕ ಇದೇನಕ್ಕೆ ಎಲ್ಲವ ಪ್ರೆಸ್ ಆಗಿರೋವೇ, ನೀನು ಹಿಂಗಂತೀಯಲ್ಲಕ್ಕ, ಎಲ್ಲ ಬಾಡೋಗವೆ ಅಂತವ. ಎಲ್ಲವ ಚೆನ್ನಾಗಿರೋದೆ ಕಣಕ್ಕ. ನೋಡಕ್ಕ ಸೊಪ್ಪು ಎಲ್ಲ ತಂದಿದ್ದೀನಿ ನೋಡಕ್ಕ, ಬೆಂಡೆಕಾಯಿ ಎಲ್ಲ ತಂದಿದ್ದೀನಿ. ಬೆಂಡೆಕಾಯಿ ಬೇಕೇನು ತಗೊಳಕ್ಕ? ಲೇ ಸುಮಾ, ಬೆಂಡೆಕಾಯಿ ಬೇಕೇನೆ? ಬೆಂಡೆಕಾಯಿ ತಗೊಳ್ಳೋಣ, ಸಾಂಬಾರು ಮಾಡೋಣ ಹುಳಿಯ. ಬೆಂಡೆಕಾಯಿ ಹುಳಿ ಮಾಡಿ ಎಷ್ಟೊಂದು ದಿನ ಆಗೈತೆ ಕಣೆ. ಹ್ಞೂ ಕಣತ್ತೆ ತಗೊಳ್ಳಿ, ಬೆಂಡೆಕಾಯಿ ತಿಂದು ಎಷ್ಟೊಂದು ದಿನ ಆಯಿತು, ಮಾಡೋಣಂತೆ ತಗೊಳ್ಳಿ. ಆಯ್ತು ಬಿಡಪ್ಪ, ಬೆಂಡೆಕಾಯಿನ ತಗೋತೀನಿ. ಹೆಂಗೆ ಬೆಂಡೆಕಾಯಿ? ಅಕ್ಕ ಬೆಂಡೆಕಾಯಿ 40 ರೂಪಾಯಿ KG ಕಣಕ್ಕ. ಒಬ್ಬೊಬ್ಬೊಬ್ಬ ಸರಿಯಾದಣ ಇದು ಕಣೆ ನೀನು. ಅಲ್ಕರಣ ಬೆಂಡೆಕಾಯಿ 40 ಅಂತಿ, ಅದನ್ನು 50 40 ಅಂತಿ, ಏನು ಕಮ್ಮಿ ಮಾಡಂಗೆ ಇಲ್ಲ ನೀನು. ಎಲ್ಲದನ್ನೂ 40 50 ಅಂದ್ಕೊಂಡು ಹೋಗ್ತಿದ್ರಿ ನೀನು. ಒಬ್ರು ತಗೊಳಕ್ಕಿಲ್ಲ ನೋಡಿ, ಹೇಳ್ತಾ ಇದ್ದೀನಿ ಇವಾಗ. ನಮಗೇನೋ ಟಮಾಟೆ ಹಣ್ಣು ಬೇಕಿತ್ತು ಅಂತ ಬಂದು ನೀನು ಹೇಳ್ತಿರೋ ರೇಟ್ ನೋಡಿದ್ರೆ ನಮ್ಮನ್ನ ಮಾರ್ಕೊಂತೀವಿ ಕಣಪ್ಪ ಅಷ್ಟೇ. ಆಟೊಂದು ರೇಟ್ ಹೇಳ್ತಾ ಇದೆಯಾ? ಇದೇನು ಪ್ಯಾಟೆ ಕೆಟ್ಟೋತಾ? ಬೆಂಗಳೂರಿನಲ್ವೇ ಇಷ್ಟೊಂದು ರೇಟ್ ಇರೋಕ್ಕಿಲ್ಲ, ಆಟೊಂದು ರೇಟ್ ಹೇಳ್ತೀಯಲ್ಲಪ್ಪ ನೀನು. ಏನು ಹಿಂಗಾದ್ರೆ ನೀನು ವ್ಯಾಪಾರ ಮಾಡ್ದಂಗೆ ನೀನು. ಬಾಡ್ ಕಣಪ್ಪ. ನಮ್ಮ ರಂಗಜ್ಜನ ಪ್ಯಾಟಿಗೆ ಕಳಿಸಿ ತರಿಸ್ತೀನಿ. ಹೆಂಗಿದ್ರು ಪ್ಯಾಟಿಗೆ ಹೋಗ್ತೀನಿ ಅಂತ ಇರ್ತದೆ. ನಮ್ಮ ರಂಗಜ್ಜ ಜೊತೆಗೆ ಹೋಗಿ ತಗೊಂಬಂದ್ಬಿಟ್ಟು ತರಕಾರಿನ ಅಂತ ಹೇಳ್ತೀನಿ. ನಮಗೆ ಬಾಡ್ ಕಣಪ್ಪ. ಲೇ ಸುಮಾ ನಡಿಯೇ, ಮನೆ ತಾವು ನಡಿಯೇ. ಏನಾದ್ರು ತಗೊಂಡ್ರೆ ನಮ್ಮ ಮನೆ ಉದ್ಧಾರ ಆದಂಗೆ. 1 ರೂಪಾಯಿ ಕಡಿಮೆ ಮಾಡ್ತಿಲ್ಲ, ಎಲ್ಲದನ್ನೂ 40 50 40 50 ಅಂತ ನೀನು ನಿನ್ನ ಮಗ. ಇವನ ಹತ್ರ ಏನು ತಗೊಳ್ಳೋದು? ನಡಿ ಮನೆಗೆ ನಡಿ. ಇವತ್ತೇನು ಅದೇನು ಟಮಾಟೊ ಬಾತ ಏನು ಮಾಡಬೇಡ. ಏನಾದ್ರು ಒಂಚೂರು ಹುಳಿ ಅನ್ನ ಏನಾದ್ರು ಮಾಡಿ ನಡಿ. ನಾಳಿಗೆ ತರ್ಸೋಣ, ನಾಳಿಗೆ ಮಾಡ್ಕೊಡ್ತೀನಿ ಅಂತ ಹೇಳೋ ನಡಿ ಆ ಮಂಜುಂಗೆ. ಅವನಿಂದವ ಸುಮ್ಮನೆ ನಾವು ಇಷ್ಟೊಂದು ರೇಟ್ ಕೊಟ್ಟು ಮನೆ ಉದ್ದಾರ ಅದದ, ಅದೇ ಎಲ್ಲ ಬೋಳಿಸ್ಕೊಂಡು ಹೋಗ್ಬೇಕಾಯ್ತದ ಅಷ್ಟೇ. ನಡಿ ಮನೆ ತವ್ರು ನಡಿ. ಸಾವಿತ್ರಿ ನೀನು ತಗೊಳಂಗಿದ್ರೆ ತಗೊಳವ, ನಾವಂತೂ ತಗೊಳಕ್ಕಿಲ್ಲ. ರೇಟ್ ಜಾಸ್ತಿ ಆಗೈತೆ, ನಮ್ಗೇನು ಬೇಡ ಕಣವ. ಅಯ್ಯೋ ಗೌರಕ್ಕ ಇದೇನಕ್ಕೆ ಹಿಂಗೆ ಕೋಪ ಮಾಡ್ಕೊಂಡು ಹೋಗ್ತೀಯ? ಬಾರಕ್ಕ ಒಂದು 5 ರೂಪಾಯಿ 10 ರೂಪಾಯಿ ಹೆಚ್ಚು ಕಡಿಮೆ ಹಾಕೊಡ್ತೀನಿ ಬಾರಕ್ಕೋ.
5 ರೂಪಾಯಿ 10 ರೂಪಾಯಿ ಸುರಿಯೋದನಿದೆ ನೀನುವೇ ನಮ್ಗೇನು ಬಾಡ್ಕಣಪ್ಪ ನೀನು 5 ರೂಪಾಯಿ 10 ರೂಪಾಯಿ ಹೆಚ್ಚು ಕಡಿಮೆ ಅಲ್ಲವಾ ನಮ್ಮ ಅಜ್ಜಿಂಗೆ ಹೇಳಿದ್ರೆ ಚೆನ್ನಾಗಿರೋ ತತ್ತವೆ ತರಕಾರಿ ಹೋಗಿ ಇಲ್ಲಿ ಏನಿಲ್ಲ ಒಳಗೆ ಕೋಸು ಅದು ಇದು ಬಡ್ಕೊಂಡು ಕೂತಿದ್ಯಾ ಅದಕ್ಕೆ ಆಟೋ ಪಾಟಿ ರೇಟ್ ಇಟ್ಕೊಂಡು ಕೂತಿದ್ಯಾ ಯಾರು ತಗೊಂಡ್ರೆ ನಿಂತವ ಸುಮ್ಮನೆ ಹೋಗೋದ ನಂಗೇನು ಬೇಡ ಕಣ ನಡೆಯೋ ಸುಮ್ಮ ಹೋಗೋದು ನನಗೆ. ಅಯ್ಯೋ ಗೌರಕ್ಕ ನಿಂತ್ಕೊಳಕ್ಕ. ಓ ಒಂಟೆ ಹೋಯ್ತಲ್ಲ ಇವಕ್ಕ ಯಾವಾಗಲೂ ಹಿಂಗೆ ಬರೀ ಚೌಕಾಸಿ ಮಾಡ್ಕೊಂಡು ಹೋಗುತ್ತೆ. 1 ರೂಪಾಯಿದೇನು ತಗೊಳಕ್ಕಿಲ್ಲ. ಬಾರಕ್ಕ ಸಾವಿತ್ರಕ್ಕ ನೀನಾದ್ರು ತಗೋಬಾ, ಏನು ಬೇಕಾಗ ನಿನಗೆ ಎಲ್ಲ ಪ್ರೆಸ್ ಆಗವು. ಬಾರಕ್ಕ ಗೌರಕ್ಕನ ಮಾತು ಕೇಳ್ಬೇಡ ನೀನು. ಅಣ್ಣ ಎಲ್ಲಣ್ಣ ಪ್ರೆಸ್ ಆಗವೆ ಎಲ್ಲವ ಬಾಡೋಗಿರಂಗವೆ ಹೆಂಗವ ರಂಗಜ್ಜಿ ಪಾರ್ಟಿಗೆ ಹೋಗುತ್ತೆ ಅಂತಂತಲ್ಲ ಗೌರಕ್ಕ ಅವ ಅಜ್ಜಂತವೆ ನಾನು 1 kg ಎಲ್ಲ ತೋರಿಸ್ಬಿಡ್ತೀನಿ. ನಂಗೇನು ಬಾಡ್ಬಿಡೋಣ ಹೋಗೋಣ ಮುಂದಕ್ಕೆ ಹೋಗೋಣ ಮುಂದಿನ ಬೀದಿಗೆ. ಅಯ್ಯೋ ಇವ್ರಜ್ಜಿ ನಾ ಬಡಿಯ ನಾನು ಯಾಕಪ್ಪ ಈ ಬೀದಿಗೆ ಬಂದೆ? ನನಗೇನು ಹುಚ್ಚು ಬಂದಿತ್ತು ಈ ಬೀದಿಗೆ ಬಂದಿದ್ದೀನಿ ಬೆಳಗ್ಗೆನೆ ನಾನು. ಈ ವಾಕ್ಕರ್ ಬೇರೆ ತಗೊಂತಾರೆ ಅಂದರೆ ಈ ಗೌರಕ್ಕೆ ಎಲ್ಲರನ್ನೂ ಹಾಳು ಮಾಡಿ ಓದ್ತತೆಗಿ. ಮುಂದಿನ ಬೀದಿಗಾರು ಹೋಗ್ತೀನಿ ತೆಗಿ, ಇಲ್ಲ ಅಂತಂದ್ರೆ ಅಲ್ಲಿ ಬಂದುವೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತವ ಚೌಕಾಸಿ ಮಾಡ್ಕೊಂಡು ನಿಂತ್ಕೊತದೆ ಈ ವಾಕ್ಕನ ಬೀದಿಗೆ ಬರಲೇಬಾರ್ದು ನಾನು ತೆಗಿ. ಆದರೂ ಅವ್ರ ಮನೆ ಬೀದಿಗೆ ಹೋಗಿಲ್ಲ, ಆದರೂ ಇಲ್ಲಿ ಸಿಕ್ಬಿಟ್ಟು ಈ ಸತಿ ಲಾಸ್ ಮಾಡಿಸ್ಬಿಡ್ತಲ್ಲ ನನಗೆ. ಸುಮ್ಮನೆ ಇರೋಕ್ಕಿಲ್ಲ ಅಂತದೆ. ಬರೋ ವ್ಯಾಪಾರಿಗಳ್ನೂ ಹಾಳು ಮಾಡ್ತದೆ ಈ ವಾಕ್ಕ ಆತ ಗೌರಕ್ಕ. ಈ ವಾಕ್ಕಂತ ಹೋಗ್ಲೇಬಾರ್ದು ತೆಗಿ. ಇನ್ಮೇಲಿಂದ ವಾಕ್ಕ ಅಂದರೆ ಬೇರೆ ದಾರಿಲೇ ಹೋಗ್ಬಿಡ್ಬೇಕು ನಾನು ತೆಗಿ. ಇಲ್ಲ ಅಂತಂದರೆ ನನ್ನ ವ್ಯಾಪಾರ ಎಲ್ಲ ಹಾಳು ಮಾಡ್ತದೆ ಬೆಳಗ್ಗೆ ಬಂದು ಈ ವಾಕ್ಕ ಹಾಳಾದ ತೆಗಿ. ಸರಿ ವೀಕ್ಷಕರೇ, ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಹಾಗೆ ನಮ್ಮ ಎಲ್ಲ ವೀಡಿಯೋಗಳಿಗೂ ಲೈಕ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಸಿಯಾ ವೀಕ್ಷಕರೇ.